Hello everyone, welcome back. Subscriber YouTube channel. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ CSE ಸ್ಟ್ರೀಮ್ ಅವ್ರಿಗೆ ಏನೇನು ಸಬ್ಜೆಕ್ಟ್ಸ್ ಇದೆ ಅಂತ ನೋಡಿದ್ವಿ. ಈಗ ಅದೇ ಥರ ISE ಸ್ಟ್ರೀಮ್ ಅವ್ರಿಗೆ ಏನೇನು ಸಬ್ಜೆಕ್ಟ್ಸ್ ಇದೆ 7th ಸೆಮಿಸ್ಟ್ರಿ ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ನೋಡಿ, ಯಾವ ಸ್ಟ್ರೀಮ್ ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಈ ಸ್ಟ್ರೀಮ್ ಅವ್ರಿಗೆ. ಸೊ ನಿಮ್ಗೆಲ್ಲ ಯಾವ ತರ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಸಬ್ಜೆಕ್ಟ್ಸ್ ಇದ್ವು ಅದೇ ತರನೇ. ಸೊ ಇಂಟರ್ನಲ್ಸ್ ಸೇಮ್ 50, ಎಕ್ಸ್ಟರ್ನಲ್ ಸೇಮ್ 50, ಮತ್ತೆ ಕ್ರೆಡಿಟ್ಸ್ ಮಾತ್ರ ಈ ಸಲ ಚೇಂಜ್ ಇರ್ತವೆ ಅಷ್ಟೇ ಪ್ರತಿಯೊಂದು ಸಬ್ಜೆಕ್ಟ್ಗೂ. ಮತ್ತೆ ಒಂದು ಮೇಜರ್ ಪ್ರಾಜೆಕ್ಟ್ ನೀವು ಈ ಸಲ ಮಾಡಲೇಬೇಕು. ಈ ಸಲ ಏನಾದ್ರು ಮಾಡ್ಬೋದು, ಅಥವಾ 8ನೇ ಸೆಮಿಸ್ಟರ್ ಆದ್ರೂ ನೀವು ಮಾಡ್ಬೋದು. ಅದನ್ನ ಸಪ್ರೇಟ್ ವಿಡಿಯೋ ಮಾಡಿದ್ವಿ, ನೀವು ಚೆಕ್ ಮಾಡ್ತಾ ಹೋಗೋದು. ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೇನೆ. ಮೊದಲನೇದಾಗಿ ಸೊ ಫಸ್ಟ್ IPCC ಅಂತ ಈ ಲೇಬಲ್ಸ್ ತಿಳ್ಕೊಳ್ಳೋಣ. ಫಸ್ಟ್ IPCC ಅಂದ್ರೆ ಏನು, PCC ಅಂದ್ರೆ ಏನು, PEC ಅಂದ್ರೆ ಏನು, OEC ಅಂದ್ರೆ ಏನು, ಮತ್ತೆ PROJ ಇವೆಲ್ಲ ಅಂದ್ರೆ ಏನು ಅಂತ. IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ಸ್ ಅಂತ. ಸೊ ಒಂದು ಏನ್ ಸಬ್ಜೆಕ್ಟ್, ಎರಡು ತೋರಿಸಿದೆಯಲ್ಲ, 2 ಸಬ್ಜೆಕ್ಟ್ ಇದರ ಇಂಟಿಗ್ರೇಟೆಡ್ ಲ್ಯಾಬ್ ಇರುತ್ತೆ. ಈ ಸಲನು ಲ್ಯಾಬ್ ಇದೆ ಇಂಟಿಗ್ರೇಟೆಡ್. ಸೇಮ್ ನಿಮ್ಗೆ ಯಾವ ತರ ಫುಲ್ ಸ್ಟಾಕ್ ಅಲ್ಲಿ ಇತ್ತು ಅದೇ ತರನೇ ISC ಅವರಿಗೆ ಫುಲ್ ಸ್ಟಾಕ್ ಅಲ್ಲಿ ಇತ್ತಲ್ಲ ಅದೇ ತರನೇ ಇಲ್ಲೂ ಕೂಡ 2 ಇಂಟಿಗ್ರೇಟೆಡ್ ಲ್ಯಾಬ್ ಇರುತ್ತೆ. ಒಂದು ಬಿಗ್ ಡೇಟಾ ಅನಾಲಿಟಿಕ್ಸ್, ಇನ್ನೊಂದು ಪ್ಯಾರಲಲ್ ಕಂಪ್ಯೂಟಿಂಗ್, ಎರಡರಲ್ಲೂ ಕೂಡ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ PCC ಅಂದ್ರೆ ಪ್ರೊಫೆಷನಲ್ ಕೋರ್ಸ್ ಅಂತ, ಮತ್ತೆ PEC ಅಂದ್ರೆ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಅಂತ, ಮತ್ತೆ OEC ಅಂದ್ರೆ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ, PROJ ಅಂದ್ರೆ ಪ್ರಾಜೆಕ್ಟ್ ಅಂತ. ಓಕೆನಾ? ಸೊ ಓಪನ್ ಎಲೆಕ್ಟಿವ್ ಕೋರ್ಸ್, ಸೊ ಇದಕ್ಕೆ ಬಂದಾಗ ಮಾತ್ರ ಫಸ್ಟ್ IPCC. ಸೊ ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮ್ಮ ISC ಅವ್ರಿಗೆ BIS 701 ಈ ಸಬ್ಜೆಕ್ಟ್ ಇದೆ. ಸೊ ಸಬ್ಜೆಕ್ಟ್ ಟೈಟಲ್ ಏನು ಅಂದ್ರೆ ಬಿಗ್ ಡೇಟಾ ಅನಾಲಿಟಿಕ್ಸ್. ಸ್ವಲ್ಪ ಕಾಣಿಸಿದೆ ಅನ್ಕೋತೀನಿ. ಸೊ ಇನ್ನೂ ಜೂಮ್ ಮಾಡ್ಬೇಕಂದ್ರೆ ಬಿಗ್ ಡೇಟಾ ಅನಾಲಿಟಿಕ್ಸ್, ಇದಕ್ಕೆ 4 ಕ್ರೆಡಿಟ್. ಈ ಸಬ್ಜೆಕ್ಟ್ 4 ಕ್ರೆಡಿಟ್ಸ್ ಇದೆ. ಸೊ ಇಂಟರ್ನಲ್ಸ್ ಮಾರ್ಕ್ಸ್ ಇದಕ್ಕೆ 50 ಇರುತ್ತೆ, ಎಕ್ಸ್ಟರ್ನಲ್ಸ್ ಕೂಡ 50 ಇರುತ್ತೆ. ಈ ಮಾರ್ಕ್ಸ್ ಅಲ್ಲಿ ಏನು ಚೇಂಜಸ್ ಇರಲ್ಲ ನಿಮ್ಗೆ. ಸೊ ಇದೇನ್ ಚೇಂಜಸ್ ಇರಲ್ಲ. ಸೊ ಪ್ರತಿ ಸಲ ಏನ್ ಇರುತ್ತೆ ಅದೇ ತರನೇ ಇರುತ್ತೆ. ಬಟ್ ಪ್ರಾಜೆಕ್ಟ್ ಮಾತ್ರ 100 ಇರುತ್ತೆ. ಇಂಟರ್ನ್ಶಿಪ್ ಕೂಡ 100 ಇರುತ್ತೆ. ಓಕೆನಾ? ಸೊ ಅದನ್ನ ನೆನ್ಪಿಟ್ಕೊಂಡಿರಿ. ಇಂಟರ್ನ್ಶಿಪ್ ಅದು ನಿಮ್ ಗೈಡೇ ಹೇಳ್ತಾರೆ, ನಿಮ್ಗೆ ಕೋಆರ್ಡಿನೇಟರ್ ಏನ್ ಹೇಳ್ತಾರೆ ಅವರೇ ಹೇಳ್ತಾರೆ ನಿಮ್ಗೆ ಎಷ್ಟಿರುತ್ತೆ ಕ್ರೆಡಿಟ್ಸ್, ಇಂಟರ್ನ್ಸ್ ಎಷ್ಟು, ಮತ್ತೆ ಇವೆಲ್ಲ ಕೂಡ ನಿಮ್ಮ VT ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಏನಿದ್ರೆ ಅವರೇ ಹೇಳ್ತಾರೆ. ನೀವು ಕೆಲವೊಂದು ಕಾಲೇಜಲ್ಲಿ, ಮೇಜರ್ ಕಾಲೇಜಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಸೊ ಔಟ್ಸೈಡ್ ಮಾಡ್ಕೊಳ್ಳಿ, ನಮ್ಗೆ ನೀವೇನ್ ಮಾಡ್ಕೋದ್ರೆ ಅದ್ರದ್ದು ಆಫರ್ ಲೆಟರ್, ಯಾವ ಕಂಪ್ನಿ ಮಾಡ್ಕೋದ್ರೆ ಅದ್ರ ಆಫರ್ ಲೆಟರ್ ತಂದು ತೋರಿಸಿ, ಮತ್ತೆ VT ಅಫಿಲಿಯೇಟೆಡ್ ಆಗಿರ್ಬೇಕು ಅದು ಅಂತ ಹೇಳಿದ್ರಂತೆ. ತುಂಬಾ ಕಾಲೇಜು ನಾವು ಕೂಡ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸೊ ಈ ಸಬ್ಜೆಕ್ಟ್ಗೆ ಫಸ್ಟ್ ಸಬ್ಜೆಕ್ಟ್ಗೆ 4 ಕ್ರೆಡಿಟ್ಸ್ ಇರುತ್ತೆ. ಮತ್ತೆ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು BCS 702, ಸೊ ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ಇದೆಲ್ಲರಿಗೂ ಕೂಡ ಸೇಮ್ ಸಬ್ಜೆಕ್ಟ್ ಇದೆ. ಸೊ CS ಕೂಡ ಇದೇ ಸಬ್ಜೆಕ್ಟ್ ಇದೆ, ISC ನಿಮ್ಗೂ ಕೂಡ ಇದೇ ಸಬ್ಜೆಕ್ಟ್ ಇದೆ, ಮತ್ತೆ ಇನ್ನೊಂದು ಹೀಗೆ AIDC ಕೂಡ ಇದೇ ಸಬ್ಜೆಕ್ಟ್ ಇದೆ. ಇದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 4 ಕ್ರೆಡಿಟ್ಸ್ ಇರುತ್ತೆ. ನೆಕ್ಸ್ಟ್ ಮೂರನೇ ಸಬ್ಜೆಕ್ಟ್ PCC ಪ್ರೊಫೆಷನಲ್ ಕೋರ್ಸ್ BIS 703 ಇನ್ಫಾರ್ಮೇಶನ್ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ. ಸೊ CSE ಅವರಿಗೆ ಇದ್ರ ಬದಲಿಗೆ ಕ್ರಿಪ್ಟೋಗ್ರಫಿ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಇರುತ್ತೆ. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಅಂಡ್ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಇಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಸೇಮ್ 4 ಕ್ರೆಡಿಟ್ಸ್ ಇರುತ್ತೆ. ಇದ್ರ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೆ ಅಂದ್ರೆ, ಸೇಮ್ ಇಂಟರ್ನಲ್ 50, ಎಕ್ಸ್ಟರ್ನಲ್ 50, ಇದನ್ನು ಅಟೆಂಡ್ ಮಾಡ್ಲೇಬೇಕು. ಇದು ಕ್ರೆಡಿಟ್ಸ್ ಮಾತ್ರ 4, ಪಾಸ್ ಆಗಿದ್ರೆ ಮಾತ್ರ 4 ಕ್ರೆಡಿಟ್ಸ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್. ಸೊ ಇದು ಇಲ್ಲೇನ್ ಕೊಟ್ಟಿದ್ರಲ್ಲ, ಇಷ್ಟು ಸಬ್ಜೆಕ್ಟ್ ಅಲ್ಲೇ ಮಾತ್ರ ನಿಮಗೆ ಚೂಸ್ ಮಾಡೋದು. ಮೊದಲನೇದು ಡೀಪ್ ಲರ್ನಿಂಗ್, ಎರಡನೇ ಸಬ್ಜೆಕ್ಟ್ ಎಂಬೆಡೆಡ್ ಸಿಸ್ಟಮ್, ಮೂರನೇ ಸಬ್ಜೆಕ್ಟ್ ಸಾಫ್ಟ್ವೇರ್ ಕ್ವಾಲಿಟಿ ಅಂಡ್ ಅಶ್ಯೂರೆನ್ಸ್, 4ನೇ ಸಬ್ಜೆಕ್ಟ್ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್. ಮೋಸ್ಟ್ ಆಫ್ ದಿ ಕಾಲೇಜಸ್ ಚೂಸ್ ಮಾಡಿದೆ ಡೀಪ್ ಲರ್ನಿಂಗ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಇದನ್ನ ಚೂಸ್ ಮಾಡಿ ಸಾಫ್ಟ್ವೇರ್ ಕ್ವಾಲಿಟಿ ಅಶ್ಯೂರೆನ್ಸ್, ಇದೊಂದು ಕೂಡ ಚೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದಿ ಕಾಲೇಜಸ್. ಇವೆರಡರಿಗೆ ನಿಮ್ CS ಇರುತ್ತೋ, ನಿಮ್ಮ ISC ಇರುತ್ತೆ ತಗೊಳ್ಳೋದು. ಬಟ್ ಎಲ್ಲೋ ರೇರ್ ಕಾಲೇಜಸ್ ಮಾತ್ರ ಎಂಬೆಡೆಡ್ ಸಿಸ್ಟಮ್ ಮತ್ತೆ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್ ಇದನ್ನ ಚೂಸ್ ಮಾಡೋದು. ಓಕೆನಾ? ಸೊ ಇದು ನಿಮ್ ಕಾಲೇಜ್ ಮೇಲೆ ಡಿಪೆಂಡ್, ನಿಮ್ಮ ಯಾರೋ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ, ಟೈಮ್ ಟೇಬಲ್ ಕ್ರಿಯೇಟ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇದು ಕೂಡ ಅಷ್ಟೇ ಓಪನ್ ಎಲೆಕ್ಟಿವ್ ಕೋರ್ಸ್. ಸೊ BIS 755 X. ಸೊ ಈ ಸಬ್ಜೆಕ್ಟ್ ಕೂಡ ಮೇ ಬಿ ಚೇಂಜ್ ಆಗ್ಬೋದು ನಿಮ್ಗೆ ಓಪನ್ ಎಲೆಕ್ಟಿವ್ ಕೋರ್ಸ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಓಪನ್ ಎಲೆಕ್ಟಿವ್ ಕೋರ್ಸ್, ಇಂಟ್ರೊಡಕ್ಷನ್ ಟು DBMS, ಇಂಟ್ರೊಡಕ್ಷನ್ ಟು ಆಲ್ಗಾರಿದಮ್, ಸಾಫ್ಟ್ವೇರ್ ಇಂಜಿನಿಯರಿಂಗ್. ಸೊ ಈ ಸಬ್ಜೆಕ್ಟ್ ಅಲ್ಲದೆ ಎಕ್ಸ್ಟ್ರಾ ಸಬ್ಜೆಕ್ಟ್ ತಗೋದ್ರೆ ಲೈಕ್ ಮೆಕ್ಯಾನಿಕಲ್ ಇಲ್ಲ EC ಮತ್ತೆ ತ್ರಿಬಲ್ ಏನಿರುತ್ತೆ, ಆ ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿ ನಿಮಗೆ ಕೊಡ್ತಾರೆ. ಅದಕ್ಕೆ ಏನ್ ಕ್ರೆಡಿಟ್ಸ್ ಇರುತ್ತೆ, ಸೇಮ್ 3 ಕ್ರೆಡಿಟ್ಸ್ ಇದೆ. 3 ಕ್ರೆಡಿಟ್ಸ್ ಅಂದ್ರೆ ನಿಮ್ಗೆ ಅಲೋಕೇಟ್ ಮಾಡ್ತಾರೆ. ಇದಕ್ಕೂ ಕೂಡ ಪ್ರೊಫೆಷನಲ್ ಎಲೆಕ್ಟಿವ್ ಕೋರ್ಸ್ ಇದ್ರೊಳಗೆ 3 ಕ್ರೆಡಿಟ್ಸ್ ಇರುತ್ತೆ. ಇಂಟರ್ನಲ್ಸ್ ಕೂಡ 50, ಎಕ್ಸ್ಟರ್ನಲ್ಸ್ ಕೂಡ 50 ಇರುತ್ತೆ. ನೆಕ್ಸ್ಟ್ ಮೇಜರ್ ಪ್ರಾಜೆಕ್ಟ್. ಸೊ ಫೇಸ್ 1 ಏನೋ ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ರೆ, ಸಿನಾಪ್ಸಿಸ್ ನ ಸಬ್ಮಿಟ್ ಮಾಡಿದ್ರಿ, ನೀವು ಹಾಫ್ ಆಫ್ ದಿ ಪ್ರಾಜೆಕ್ಟ್ ಏನ್ ಸಬ್ಮಿಟ್ ಮಾಡಿದ್ರಿ, ಈ ಸಲ ನೀವು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾನು ಈಗ ಮಾತಾಡೋದು.
ಏನಂದ್ರೆ ನೀವು ಯಾವುದೇ ಬ್ರಾಂಚ್ ಆಗಿರಲಿ ಈ ಪ್ರಾಜೆಕ್ಟ್ ನಾವು ಕೂಡ ಮಾಡ್ತಾ ಇದೀವಿ. ಸೊ ನಮ್ಮ ವೆಬ್ಸೈಟ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ನಾವು ಆಲ್ರೆಡಿ ಹೆಲ್ಪ್ ಮಾಡಿದ್ದೀವಿ. ಸೊ ನೀವೇನೇ ಕ್ರಿಯೇಟ್ ಮಾಡ್ಕೊಂಡ್ರೆ ಫೇಸ್ ಒನ್ ರಿಪೋರ್ಟ್ ಏನೇ ಕ್ರಿಯೇಟ್ ಮಾಡ್ಕೊಂಡ್ರೆ ಅಥವಾ ಗಿಟಬ್ ಏನಾದ್ರು ಕೋಡ್ನ ಮಾಡ್ಕೊಂಡಿದ್ರೆ ಆ ಕೋಡ್ನು ಕೂಡ ನಾವು ಸೊ ಹೊಸದಾಗಿ ರೀಬಿಲ್ಡ್ ಮಾಡಿ ವರ್ಕಿಂಗ್ ಫಂಕ್ಷನಾಲಿಟಿ ತರ ಕೊಡ್ತೀವಿ ನಿಮಗೆ ಆ ಪ್ರಾಜೆಕ್ಟ್ನ. ಸೊ ಇಂಟ್ರೆಸ್ಟೆಡ್ ಪ್ರಾಜೆಕ್ಟ್ ಅಂತ ಕೆಳಗಡೆ ಕಾಮೆಂಟ್ ಹಾಕಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಅದಕ್ಕೆ ವಾಟ್ಸಪ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಕಾಲ್ ಮಾಡಿ ನಿಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಸೊ ನಮ್ಮ ಟೀಮ್ ಅವ್ರ ಜೊತೆ ಮಾತಾಡ್ತಾರೆ. ಬಟ್ ಅದಕ್ಕೆ ಮಿನಿಮಮ್ ಕಾಸ್ಟ್ ನಾವು ಚಾರ್ಜ್ ಮಾಡ್ತೀವಿ ಬೇಸ್ಡ್ ಆನ್ ನಿಮ್ದು ರಿಪೋರ್ಟ್ ಮತ್ತೆ ನಿಮ್ದು ಆಬ್ಜೆಕ್ಟಿವ್ಸ್ ಏನಿರ್ತಾವಲ್ಲ ಸೊ ಅದ್ರ ಮೇಲೆ ಕಾಸ್ಟ್ ಚೇಂಜ್ ಆಗ್ತಿರುತ್ತೆ. ಸೊ ನಿಮಗೆ ಏನು ಗೊತ್ತಾಗ್ತಿಲ್ಲ ಐಡಿಯಾ ಅಂತಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ, ಓಕೆನಾ. ಸೊ ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ, ಇಂಟರ್ನಲ್ಸ್ ಕೂಡ 100 ಮಾರ್ಕ್ಸ್, ಎಕ್ಸ್ಟರ್ನಲ್ಸ್ ಕೂಡ 100 ಮಾರ್ಕ್ಸ್. ಇದನ್ನ ರಿವ್ಯೂ ಮಾಡೋಕೆ ನಿಮ್ ಕಾಲೇಜಲ್ಲಿ ಎಷ್ಟೊಂದು ಜನ ಇರ್ತಾರೆ. ಮತ್ತೆ ಇದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 6 ಕ್ರೆಡಿಟ್ಸ್ ಇರುತ್ತೆ. ಈ ಪ್ರಾಡಕ್ಟ್ 6 ಕ್ರೆಡಿಟ್ಸ್ ಇರುತ್ತೆ, ಟೋಟಲ್ 24 ಕ್ರೆಡಿಟ್ಸ್. ಈ ಸಲನು ಕೂಡ ಟೋಟಲ್ ಮಾರ್ಕ್ಸ್ ಎಷ್ಟು ಅಂದ್ರೆ 700 ಮಾರ್ಕ್ಸ್ ಇರುತ್ತೆ, ಓಕೆನಾ. ಐ ಹೋಪ್ ಇವಾಗ ಗೊತ್ತಾಯ್ತು ಅನ್ಕೋತೀನಿ. ಡೌಟ್ ಇದ್ರೆ ಕಾಲ್ ಮಾಡಿ. ಸೊ ನಮ್ಮ ಟೀಮ್ ಅವ್ರ ಜೊತೆ ನಮ್ಮ ಟೀಮ್ ನಿಮ್ ಜೊತೆ ಮಾತಾಡಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.